Namaste. First semester Engineering Mathematics, Module Differential Calculus 1. Subarticle Radius of Curvature. Question number 40. Find the radius of curvature for the volume of Descartes x cube plus y cube equal to 3axy at the point 3a by 2, 3a by 2 on it. So June 16 and 17 ಅಲ್ಲಿ ಕೇಳಿರೋದು ಗೊತ್ತಾಯ್ತಲ್ಲ. ಸೊ ರಿಮೈನಿಂಗ್ ಅಷ್ಟೇನಾ, ನೆಕ್ಸ್ಟ್ ಕೇಳೇ ಇಲ್ವಾ? ಸೊ ಕ್ವಶನ್ ಪೇಪರ್ ನೋಡಿ. ಓಕೆ, ಸೊ ಇಲ್ಲಿ ಏನು ಮಾಡಬೇಕು, ವಾಲ್ಯೂಮ್ ಆಫ್ ಡಿಕಾರ್ಟ್ಸ್ದು ಈಕ್ವೇಷನ್ನು ಎಕ್ಸ್ ಕ್ಯೂಬ್ ಅಂದರೆ 40 ಅಂತ ಬರ್ಕೋತೀನಿ. ಪ್ರಾಬ್ಲಮ್ ನಂಬರ್ 40. ಸೊ ಪ್ರಾಬ್ಲಮ್ ನಂಬರ್ 40 ಕ್ವಶನ್ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಈಕ್ವಲ್ ಟು 3axy ಅಂದರೆ ವಾಲ್ಯೂಮ್ ಆಫ್ ಡಿಕಾರ್ಟ್ಸ್ದು ರೇಡಿಯಸ್ ಆಫ್ ಕರ್ವೇಚರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪಾಯಿಂಟ್ಸ್ 3a by 2, 3a by 2 ಅಂದರೆ ಎಕ್ಸ್ ವ್ಯಾಲ್ಯೂ 3a by 2 ಆ್ಯಂಡ್ ವೈ ವ್ಯಾಲ್ಯೂ 3a by 2 ಸಬ್ಸ್ಟಿಟ್ಯೂಟ್ ಮಾಡಬೇಕು ಪಾಯಿಂಟ್ಸ್ನ. ಯಾವುದಕ್ಕೆ? ಇದಕ್ಕೆ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ವಾಲ್ಯೂಮ್ ಆಫ್ ಡಿಕಾರ್ಟ್ಸ್ದು ರೇಡಿಯಸ್ ಆಫ್ ಕರ್ವೇಚರ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನು ಮಾಡಬೇಕು, ಇಲ್ಲಿಗೆ ಟೇಕ್ ದಿ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇಲ್ಲಿ ಗೊತ್ತಾಯ್ತಲ್ಲ. ಸೊ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಒನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಎಕ್ಸ್ ಕ್ಯೂಬಿಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 3x² ಆಗುತ್ತೆ ಪ್ಲಸ್ ವೈ ಕ್ಯೂಬ್. ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ ವೈ ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮೀನ್ಸ್ 3y. ಫಸ್ಟು ಓವರಾಲ್ ಡಿಫ್ರೆನ್ಷಿಯೇಷನ್ ಮಾಡಿ, ಆಮೇಲೆ ಚೈನ್ ರೂಲ್ ಅಪ್ಲೈ ಮಾಡಿದ್ರೆ y² ಇದು. ಓಕೆ, ಅಂದರೆ ಎಕ್ಸ್ ಪವರ್ ಆಫ್ ಎನ್ನದು ಫಾರ್ಮುಲಾ ಏನು? n ಇಂಟು ಎಕ್ಸ್ ಪವರ್ ಆಫ್ n - 1. ಸೊ ಇಲ್ಲಿ 3 ಇಂಟು y ಟು ದ ಪವರ್ ಆಫ್ 3 - 1 is 2. ದೆನ್ ಅಗೇನ್ ಇಲ್ಲಿ ವೈಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಬಿಕಾಸ್ ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ. ಅವಾಗೇನಾಗುತ್ತೆ, ಅದು dy by dx. dy by dxನ ನಾನು y1 ಅಂತ ಕಾಲ್ ಮಾಡ್ಕೋತೀನಿ. ಈಕ್ವಲ್ ಟು ಇದಕ್ಕೆ ಮತ್ತೆ ಇಲ್ಲಿ 3a ಅದು ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ಳಿ. ಇಲ್ಲಿ xy ಇದೆಯಲ್ಲ, ದಿಸ್ ಇಸ್ ಫಾರ್ ಪ್ರಾಡಕ್ಟ್. ಇಲ್ಲಿ ನಾವು ಲೀನಿಯರಿಟಿ ಪ್ರಾಪರ್ಟಿ ಇದಕ್ಕೆ ಅಪ್ಲೈ ಮಾಡ್ತೀವಿ LHS ಅಲ್ಲಿ. ಸೊ ಅದಕ್ಕೆ ಈ ಫಾರ್ಮುಲಾ, ಈ ಆನ್ಸರ್ ಬಂತು. ಇದು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಪ್ರಾಡಕ್ಟ್ ರೂಲ್ ಅಂತ ಹೇಳಿದ್ರೆ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. ಸೆಕೆಂಡ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ y1 ಆಗುತ್ತೆ, dy by dx. ಸೊ y1 ಅಂತ ಕಾಲ್ ಮಾಡ್ಕೊಳ್ಳಿ. ಪ್ಲಸ್ ಸೆಕೆಂಡ್ ಫಂಕ್ಷನ್ ಏನು y, ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಫಸ್ಟ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 1 ಆಗುತ್ತೆ, ಅಂದರೆ dx by dx is 1. ನೆಕ್ಸ್ಟ್ ಇಲ್ಲಿ 3 ಕಾಮನ್ನು, ಸೊ ಕ್ಯಾನ್ಸಲ್ ಆಗುತ್ತೆ. ಗೊತ್ತಾಯ್ತಲ್ಲ. ಅಲ್ಲಿಗೆ ಏನಾಗುತ್ತೆ, x² ಪ್ಲಸ್ y² y1 ಈಕ್ವಲ್ ಟು ax y1 ಪ್ಲಸ್ ay ಅಂತ ತಗೋತೀನಿ. ಇಲ್ಲಿ y1 ಕಾಮನ್ ಆಗಿದೆಯಲ್ಲ, ಟೇಕ್ ಇಟ್ ಆಸ್ ಕಾಮನ್. ಸೊ ಅಲ್ಲಿಗೆ ಏನು ಮಾಡಬೇಕು, y1 ಅಂತ ತಗೊಳ್ಳಿ. ಇಲ್ಲಿ ಪಾಸಿಟಿವ್ ಇದೆ, y² ಅಂತ ತಗೊಳ್ಳಿ. ಇದು ಈಚೆ ಸೈಡ್ ಶಿಫ್ಟ್ ಆದರೆ LHSಗೆ ಶಿಫ್ಟ್ ಆದರೆ, RHS ಅಲ್ಲಿ ಇರೋದು LHSಗೆ ಶಿಫ್ಟ್ ಆದರೆ ಸೈನ್ ಚೇಂಜ್ ಆಗುತ್ತೆ. ಪಾಸಿಟಿವ್ ಇರೋದು ನೆಗೆಟಿವ್, -ax ಅಂತ ಬರೆದು ಕ್ಲೋಸ್ ಮಾಡಿ. ಇನ್ ರಿಮೈನಿಂಗ್ ಇಲ್ಲೇನಿದೆ, RHS ಅಲ್ಲಿ ay ಇದೆ, ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. LHS ಅಲ್ಲಿ x² ಇದೆಯಲ್ಲ, ಅದನ್ನು ಈ ಕಡೆ LHS ಅಲ್ಲಿರೋ x²ನ RHSಗೆ ಶಿಫ್ಟ್ ಮಾಡಿದ್ರೆ -x² ಆಗುತ್ತೆ. ಸೊ ದೆನ್ y1 ಕ್ಯಾಲ್ಕುಲೇಟ್ ಮಾಡಬೇಕು. y1 ಈಕ್ವಲ್ ಟು ay - x² ಡಿವೈಡೆಡ್ ಬೈ y² - ax ಅಂತ ಬಂತು ಅಲ್ವಾ. ಇವಾಗ ಏನು ಮಾಡಬೇಕು, ಎಕ್ಸ್ ವ್ಯಾಲ್ಯೂ ಆ್ಯಂಡ್ ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪಾಯಿಂಟ್ಸ್ ಎಕ್ಸ್ ಆ್ಯಂಡ್ ವೈನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ. ಸೊ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ y1 at 3a by 2, 3a by 2. ದಿಸ್ ಈಸ್ ಎಕ್ಸ್ ಪಾಯಿಂಟ್ ವ್ಯಾಲ್ಯೂ, ಇದು ವೈ ಪಾಯಿಂಟ್ ವ್ಯಾಲ್ಯೂ. ಈಕ್ವಲ್ ಟು a ಇಂಟು y ಈಸ್ 3a by 2 ಮೈನಸ್ x² ಈಸ್ 3a by 2 ಹೋಲ್ ಸ್ಕ್ವೇರ್. 3a by 2 ಹೋಲ್ ಸ್ಕ್ವೇರ್ ಹಾಗೆ ಬರೆಯೋಣ, 3a by 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಹಿಯರ್ y² ಅಂತ ಇದೆ, ಇಲ್ಲಿ y² ಅಂತ ಇದೆಯಲ್ಲ, ಆ y² ಏನು ಮಾಡಬೇಕು, 3a by 2 ಹೋಲ್ ಸ್ಕ್ವೇರ್. ಇದು ಅರ್ಥ ಆಗ್ತಾ ಇದೆಯಲ್ಲ. ಇಲ್ಲಿ a ಇದೆಯಲ್ಲ, ಆ್ಯಸ್ ಇಟ್ ಈಸ್ a ಅಂತಲೇ ಬರೀರಿ. y ಅಂತ ಹೇಳಿದ್ರೆ 3a by 2 ಬರೀರಿ.
ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಅಂದರೆ ಏನು? ಎಕ್ಸ್ ವ್ಯಾಲ್ಯೂ ಇಸ್ 3a/2. ವ್ಯಾಲ್ಯೂ ಅಂದರೆ ಪಾಯಿಂಟ್ಸ್, ಎಕ್ಸ್ ಪಾಯಿಂಟ್ಸ್ ಇಸ್ 3a/2. ಸೊ 3a/2 ಹೋಲ್ ಸ್ಕ್ವೇರ್ ಹಾಕಿ. ವೈ ಸ್ಕ್ವೇರ್ ಅಂತ ಹೇಳಿದ್ರೆ ಇದೆ 3a/2 ಹೋಲ್ ಸ್ಕ್ವೇರ್. ಮೈನಸ್ ಎ ಇದೆಯಲ್ಲ, ಮೈನಸ್ ಎ ಅಂತ ಬರೆದು ಎಕ್ಸ್ ಇಸ್ 3a/2. ಇದು ಎಕ್ಸ್ ಆಗುತ್ತೆ, ಇದು ವೈ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ 3a/2 ಅಂತ ಬರೀರಿ. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ? ಈಕ್ವಲ್ ಟು, ಇಲ್ಲಿ 3a/2 ಇದೆ, ಇಲ್ಲಿ 3a/2. ಸೊ ಮಿನಿಮಮ್ ಪವರ್ ಅಂದರೆ ಪವರಲ್ಲಿ ನೋಡಿ, ಪವರ್ ಮಿನಿಮಮ್ ಇರೋದನ್ನು ಕಾಮನ್ ತೊಗೊಂಬಿಡಿ. 3a/2 ಟೇಕ್ ಇಟ್ ಆಸ್ ಕಾಮನ್ ಹೊರಗಡೆ. ಸೊ ಇಲ್ಲಿ ರಿಮೈನಿಂಗ್ ಏನಿದೆ? ಎ ಇದೆ. ಇಲ್ಲಿ 1 more 3a/2 ಇದೆ, 3a/2 ಇದೆ. ಅರ್ಥ ಆಯ್ತಲ್ಲ? ಡಿವೈಡೆಡ್ ಬೈ, ಇಲ್ಲೂ ಅಷ್ಟೇ 3a/2 ಟೇಕ್ ಇಟ್ ಆಸ್ ಕಾಮನ್. ನೆಕ್ಸ್ಟ್ ಹಿಯರ್ 1 more 3a/2 and here a only. So these two are cancel. LCM ತಗೊಂಡ್ರೆ 2a minus 3a. So that is minus a divided by 2. Here 3a minus 2a is a divided by 2. So that is equal to -1. So y1 at 3a/2, 3a/2 is -1 ಅಂತ ಆಯಿತು. ಅರ್ಥ ಆಯ್ತಲ್ಲ? ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದು -1 ಅಂತ ಬಂತು. ನೆಕ್ಸ್ಟ್ ಏನು ಮಾಡಬೇಕು? y2. ಇವಾಗ y2 ಅಂತ ಹೇಳಿದ್ರೆ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇವಾಗ ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ y1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ಇಲ್ಲಿ ನೋಡಿ, ಇಲ್ಲೂ ಎಕ್ಸ್ ಉಂಟು, ಇಲ್ಲೂ ಎಕ್ಸ್ ಉಂಟು. ಸೊ ಕೋಷಂಟ್ ರೂಲ್ಗೆ ಹೋಗಬೇಕಾಗತ್ತೆ. ಗೊತ್ತಾಯ್ತಲ್ಲ? ಸೊ ಕೋಷಂಟ್ ರೂಲ್ ಹೋಗ್ಬೋದು, ಅಥವಾ ಇದನ್ನಿಲ್ಲಿ ಮಲ್ಟಿಪ್ಲಿಕೇಶನ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಕೂಡ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಕೋಷಂಟ್ ರೂಲ್ ಗೊತ್ತಿದ್ರೆ ಓಕೆ, ನೆನಪಿದ್ರೆ. ಇಲ್ಲ ಅಂತ ಹೇಳಿದ್ರೆ ಇದನ್ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಮತ್ತೆ ಅದನ್ನು ಪ್ರಾಡಕ್ಟ್ ರೂಲಲ್ಲಿ ಕೂಡ ಸಾಲ್ವ್ ಮಾಡ್ಬೋದು. ನಾನಿವಾಗ ಕೋಷಂಟ್ ರೂಲ್ನಲ್ಲೇ ಮಾಡ್ತೇನೆ. ಸೊ ಕೋಷಂಟ್ ರೂಲ್ ಏನು? u/v ಇದು ಫಾರ್ಮುಲಾ. ಸೊ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಹಾಗೆ ಹಾಕ್ಕೋಬೇಕು. ನ್ಯೂಮರೇಟರಿಗೆ ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ minus numerator as it is differentiation of the denominator divided by denominator the square. This is for quotient rule the formula. So u/v dash anta hakidre differentiation anta. So denominator v idiyalla ಅದು as it is ಹಾಗೆ ಹಾಕಿ, numerator ಗೆ differentiation minus numerator into take the differentiation of the denominator divided by denominator the square. Okay, ಇದು ಫಾರ್ಮುಲಾ, PUC ಫಾರ್ಮುಲಾ ಅದು. ನೆಕ್ಸ್ಟ್ ಇಲ್ಲಿಗೆ ಬರೋಣ, ಕ್ಲಾಸ್ 11th or 12th ಫಾರ್ಮುಲಾ ಅದು. ಸೊ ಇವಾಗ ಏನು ಮಾಡಬೇಕು? ಇಲ್ಲಿ ಫಸ್ಟು ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೆ ಬರಿಬೇಕು. ಸೊ ಇಲ್ಲಿ y² - ax ಅಂತ ಬರೀರಿ. ನೆಕ್ಸ್ಟು ನ್ಯೂಮರೇಟರಿಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. ಸೊ ಇಲ್ಲಿ ay ಇದೆ ಫಸ್ಟ್. ay ಅಂದರೆ a ಅಂತ ಬರೀರಿ. yಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ y1 ಆಗುತ್ತೆ. ಮೈನಸ್ x² ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 2x ಆಗುತ್ತೆ. ಮೈನಸ್ ಹಾಗೆ ಬರೀರಿ. ನೆಕ್ಸ್ಟ್ ನ್ಯೂಮರೇಟರ್ ay - x² ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್. ಸೊ ಡಿನಾಮಿನೇಟರ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಫಸ್ಟು ಇದಕ್ಕೆ ಓವರಾಲ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 2y ಬರುತ್ತೆ. ಮತ್ತು ಅಗೇನ್ yಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ y1 ಆಗುತ್ತೆ. ಮೈನಸ್ axಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ a ಮಾತ್ರ, ಬಿಕಾಸ್ xಗೆ dx/dx ಅಂದರೆ 1 ಆಗುತ್ತೆ ಅಷ್ಟೆ. ಗೊತ್ತಾಯ್ತಲ್ಲ? ಸೊ ಡಿನಾಮಿನೇಟರ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ದು ಹೋಲ್ ಸ್ಕ್ವೇರ್, y² - ax ಹೋಲ್ ಸ್ಕ್ವೇರ್ ಅಂತ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇಲ್ಲಿ ಇವಾಗ ಏನು ಮಾಡ್ಬೋದು? ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡೋದಾ? ay - x², ಇಲ್ಲಿ y² ಇದೆ, ಇಲ್ಲಿ 2y y1 - a ಇದೆ, y² - ax ಅಷ್ಟೆ. ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ ಅಥವಾ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣವಾ? ಸೊ ಪಾಯಿಂಟ್ಸನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. y2 ಅಟ್ 3a/2 ಎಕ್ಸ್ ವ್ಯಾಲ್ಯೂದು ಮತ್ತು y ವ್ಯಾಲ್ಯೂ ಕೂಡ 3a/2 ಆಗಲಿ, ಈಕ್ವಲ್ ಟು. ಸೊ 3a/2 ಹೋಲ್ ಸ್ಕ್ವೇರು. ಫಸ್ಟಲ್ಲಿ 3a/2 ಹೋಲ್ ಸ್ಕ್ವೇರ್
ಮೈನಸ್ ಎ ಇಂಟು 3a/2. ಗೊತ್ತಾಯ್ತಲ್ವ, ಇದಿಷ್ಟಾಯಿತು. ನೆಕ್ಸ್ಟ್ ಇಲ್ಲಿ ಎ ಇಂಟು y1 ಏನಂತ ಆನ್ಸರ್ ಸಿಕ್ಕಿದೆ, -1 ಅಂತ ಸಿಕ್ಕಿದೆ. ಸೊ -1 -2 ಇಂಟು ಎಕ್ಸ್ ಇಸ್ 3a/2 ಅಂತ ಹಾಕ್ಕೊಳ್ಳಿ, ಕ್ಲೋಸ್ ದಿ ಬ್ರ್ಯಾಕೆಟ್. ಮೈನಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಓಕೆ, ದೆನ್ ಎ ಇಂಟು ವೈ ಅಂತ ಹೇಳಿದ್ರೆ ವೈ ಇಸ್ 3a/2 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ 3a/2 ಹೋಲ್ ಸ್ಕ್ವೇರ್. ಇಟ್ಸ್ ಕಂಪ್ಲೀಟೆಡ್, ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 2 ಇಂಟು ವೈ ಅಂತ ಹೇಳಿದ್ರೆ 3a/2 y1 ಇಸ್ -1. ಸೊ -1 ಮೈನಸ್ ಎ ಅಂತ ಹಾಕ್ಕೊಳ್ಳಿ, ಕಂಪ್ಲೀಟೆಡ್. ನೆಕ್ಸ್ಟ್ ಇದು ಇಲ್ಲಿ ಆಯ್ತಲ್ಲ, ಇದಿಲ್ಲಿ ಆಯಿತು. ಓಕೆ, ಡಿನಾಮಿನೇಟರಿಗೆ ಬರೋಣ. ಡಿನಾಮಿನೇಟರಲ್ಲಿ y ಇಸ್ 3a/2 ಹೋಲ್ ಸ್ಕ್ವೇರ್ ಮೈನಸ್ ಎ ಇಂಟು ಎಕ್ಸ್ ಇಸ್ 3a/2 ಇದು ಹೋಲ್ ಸ್ಕ್ವೇರ್. ಸರಿನಾ? ವೈ ಸ್ಕ್ವೇರ್ ಅಂದರೆ 3a/2 ಹೋಲ್ ಸ್ಕ್ವೇರ್ ಮೈನಸ್ ಎ ಆ್ಯಸ್ ಇಟ್ ಈಸ್. ಎಕ್ಸ್ ಅಂತ ಹೇಳಿದ್ರೆ 3a/2 ಮತ್ತು ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಆ ಹೋಲ್ ಸ್ಕ್ವೇರ್ ಇಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸಾಲ್ವ್ ಮಾಡಬೇಕು. 3a/2 ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ 3a² ಅಂತ ಆಗುತ್ತೆ. ಸೊ ಇಲ್ಲಿಗೆ 3a/2 ಒಂದು 3a/2ನ ಹೊರಗಡೆ ಹಾಕಿದ್ರೆ 3a/2 ಹೊರಗಡೆ ಹಾಕಿದರೆ ಇಲ್ಲಿ ಏನಾಗುತ್ತೆ, 3a/2 ಮೈನಸ್ ಎ ಅಂತ ಆಗುತ್ತೆ. ಇಲ್ಲಿ ಗೊತ್ತಾಯ್ತಲ್ಲ, ಇಲ್ಲಿ ಈ ಟೂ ಕ್ಯಾನ್ಸಲ್ ಆಗ್ತದೆ. ಇದು ಮೈನಸ್ ಎ ಆಯಿತಾ, ಇದು ಮೈನಸ್ ಎ, ಇದು -3a ಏನಾಯಿತು, ಇದು -4a ಆಗುತ್ತೆ. ಸೊ -4a ಆಯಿತು. ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಇದು ಪ್ರಾಡಕ್ಟ್ ಆಗಬೇಕು. ಮೈನಸ್ ಇಲ್ಲೂ ಅಷ್ಟೇ 3a/2 ಟಿಕೆಟ್ ಕಾಮನ್ನು 3a/2 ಇಲ್ಲಿ ಎ ರಿಮೈನಿಂಗ್ ಆಗುತ್ತೆ ಫಸ್ಟಲ್ಲಿ ಮೈನಸ್ 3a/2. ನೆಕ್ಸ್ಟ್ ಇಲ್ಲಿ 2 ಗೆಟ್ ಕ್ಯಾನ್ಸಲ್ಲು. ಸೊ ದಿಸ್ ಈಸ್ ಫಾರ್ -3a ಆ್ಯಂಡ್ ದಿಸ್ ಒನ್ ಈಸ್ ಎ ಅಂತ ಹೇಳಿದ್ರೆ -3a ಮೈನಸ್ ಎ ಅಂತ ಹೇಳಿದ್ರೆ -4a. ಸೊ -4a ಆಯಿತು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನಾಗ್ತಾ ಇದೆ, 3a/2 ಹೋಲ್ ಸ್ಕ್ವೇರ್ ಮೈನಸ್ ಎ ಇಂಟು 3a/2 ಇದೆ ಅಲ್ಲ. ಸೊ 3a/2 ಹೋಲ್ ಸ್ಕ್ವೇರ್ ಮೊದಲು ತೊಗೊಂಬಿಡಿ. ಓಕೆ, ಅಂದರೆ ನಾನೇನು ಮಾಡ್ತಾಯಿದ್ದೀನಿ, ಹೀಗೆ 3a/2ನ ಇಲ್ಲಿ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ 3a/2 ಆಗುತ್ತೆ. 3a/2 ಮೈನಸ್ ಎ ಆಯಿತಾ ಹೋಲ್ ಸ್ಕ್ವೇರ್. ಹೀಗೆ 3a/2 ಇದೆಯಲ್ಲ, ಪವರ್ ಮಿನಿಮಮ್ ಪವರ್ದು ಯಾವುದು, ಇದು ಕಾಮನ್ ತೆಗ್ದಿದ್ದೇನೆ. ಸೊ 3a/2 ಟ್ವೈಸ್ ಆಗಬೇಕು. ಇದು 1, ಇದು ಟು ದ ಪವರ್ ಆಫ್ 1, ಇಲ್ಲೂ ಪವರ್ ಆಫ್ 1 ಅಷ್ಟು ಟ್ವೈಸ್ ಆಗುತ್ತೆ. ರಿಮೈನಿಂಗ್ ಏನಿದೆ ಮೈನಸ್ ಎ ಇದೆ. ಸೊ ಹೋಲ್ ಸ್ಕ್ವೇರ್ ಇಲ್ಲಿ. ನೆಕ್ಸ್ಟ್ ಇಲ್ಲಿ 3a/2 ಮತ್ತಿದು 3a/2 -4a ಇಸ್ ಕಾಮನ್. ಗೊತ್ತಾಯ್ತಲ್ಲ. ಸೊ 3a/2 ಇಂಟು -4a 3a/2 -4a 3a/2 -4a ಟೇಕ್ ಇಟ್ ಎಸ್ ಕಾಮನ್. ಓಕೆ, ನೆಕ್ಸ್ಟ್ ಇಲ್ಲಿ ಏನು ರಿಮೈನಿಂಗ್ ಇದೆ, 3a - 2a ಟೇಕ್ ಇಟ್ ಎಸ್ LCM ತೊಗೋಬೇಕಿಲ್ಲಿ. 3a - 2a ಅಂತ ಹೇಳಿದ್ರೆ a/2 ಆಗತ್ತೆ. ಇಲ್ಲಿ ಏನಾಗುತ್ತೆ, ಇದು ಮೈನಸ್ ಹಾಗೆ ಬರ್ದಿರಿ. ನೆಕ್ಸ್ಟ್ ಇನ್ಸೈಡ್ ದಿ ಬ್ರ್ಯಾಕೆಟಲ್ಲಿ ಇದು 2a -3a ಇಸ್ -a/2 ಡಿವೈಡೆಡ್ ಬೈ ಇಲ್ಲೇನಾಗ್ತಾ ಇದೆ, 3a/2 ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಇಲ್ಲಿ ಒಂದು ಸ್ಕ್ವೇರು, ಇನ್ನೊಂದು 3a, ಇದು LCM ತೆಗೆದ್ರೆ 3a - 2a ಇಸ್ a/2 ಹೋಲ್ ಸ್ಕ್ವೇರ್. ಅರ್ಥ ಆಯ್ತಲ್ಲ. ಇಲ್ಲಿ 3a/2 ಇಲ್ಲಿ ಒಂದು 3a/2 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಈಕ್ವಲ್ ಟು ಇದು -4a ಇಲ್ಲೇನಾಗ್ತಾ ಇದೆ, ಮೈನಸ್ ಪ್ಲಸ್, ಅಲ್ಲಿಗೆ 2 ಟೈಮ್ಸ್ ಆಫ್ 2a ಡಿವೈಡೆಡ್ ಬೈ 2 ಅಂತ. ಗೊತ್ತಾಯ್ತಲ್ಲ. ಡಿವೈಡೆಡ್ ಬೈ ಇದೇನಿದು 3a/2 ಡಿವೈಡೆಡ್ ಬೈ a/2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಈ ಟು ಕ್ಯಾನ್ಸಲ್ಲು. ಸೊ ದಿಸ್ ಇಸ್ ಫಾರ್ -4a² ಡಿವೈಡೆಡ್ ಬೈ ಇಲ್ಲಿ 2 ಇದೆಯಲ್ವಾ, ಆಲ್ರೆಡಿ ಇಲ್ಲೊಂದು 2 ಇದೆ. ಇದು 4 2s 8, ಅದು ನ್ಯೂಮರೇಟ್ರಿಗೆ ಹೋಗುತ್ತೆ.
ಡಿವೈಡೆಡ್ ಬೈ ಇಲ್ಲಿ ಎ ಸ್ಕ್ವೇರ್ ಇಂಟು ಎ ಇಸ್ ಎ ಕ್ಯೂಬ್ ಆಯಿತು, 3a³ ಆಗುತ್ತೆ. ಸೊ ಅಲ್ಲಿಗೆ ಇದೊಂದು ಕ್ಯಾನ್ಸಲ್ ಆಗ್ತದೆ. ಸೊ ನೆಕ್ಸ್ಟು 8 4s 32 ಆಗ್ತದೆ. ಸೊ y2 at 3a/2, 3a/2 ಈಕ್ವಲ್ ಟು -32 ಡಿವೈಡೆಡ್ ಬೈ 3a. ಗೊತ್ತಾಯ್ತಲ್ಲ, -32/3a. y1 -1, y2 is -32/3a. ಇವಾಗ ಏನು ಮಾಡಬೇಕು, ರೇಡಿಯಸ್ ಆಫ್ ಕರ್ವೇಚರ್ ರೋ ಈಕ್ವಲ್ ಟು 1 + y1 ಸ್ಕ್ವೇರ್ ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ y2. ಸೊ ಈಕ್ವಲ್ ಟು 1 ಪ್ಲಸ್ ಇದು y1 ಏನಿದೆ -1 ಸ್ಕ್ವೇರ್ ಮಾಡಿದ್ರೇನು 1 ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ y2. ಆನ್ಸರ್ ಇಸ್ -32/3a. -32/3a ಅಂತ ಹಾಕ್ಕೊಳ್ಳಿ. ಸೊ ಈಕ್ವಲ್ ಟು 3a ಇಟ್ ಗೋಸ್ ಟು ನ್ಯೂಮರೇಟರ್ ಇಂಟು ಇಲ್ಲಿ 2√2 ಡಿವೈಡೆಡ್ ಬೈ -32. ಸೊ ಇದು 16 ಆಗುತ್ತೆ. ಗೊತ್ತಾಯ್ತಲ್ಲ, 8 2s 16 ಇದು, ಅಥವಾ 4 4s ಅಂತ ಇಟ್ಕೊಳ್ಳೋಣ. 4 4 ಅಥವಾ 8 2s ಮಾಡ್ಕೊಳ್ಳೋಣ. 8 2s 16 ಆಗುತ್ತೆ. 2 ಅಂತ ಹೇಳಿದ್ರೆ √2 ಇಂಟು √2. ಓಕೆ, ಇಲ್ಲೊಂದು √2 ಕ್ಯಾನ್ಸಲ್ ಆಗುತ್ತೆ. 8√2 ಆಯಿತು. ಸೊ ರೋ ಈಕ್ವಲ್ ಟು ಇದು 3a ಮೈನಸ್ ನ್ಯೂಮರೇಟರ್ಗೆ ಹೋಗಬೇಕು, -3a ಡಿವೈಡೆಡ್ ಬೈ 8√2. ಸೊ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದಿಸ್ ಪ್ರಾಬ್ಲಮ್ ಈಸ್ -3a ಡಿವೈಡೆಡ್ ಬೈ 8√2. ಬಟ್ ಇಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ನೆಗೆಟಿವ್ ಇದೆಯಲ್ಲ, ಸೊ ರೇಡಿಯಸ್ ಆಫ್ ಕರ್ವೇಚರ್ ಟೇಕ್ ಇಟ್ ಆಸ್ ಆಲ್ವೇಸ್ ಪಾಸಿಟಿವ್. 3a ಡಿವೈಡೆಡ್ ಬೈ 8√2 ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ, ದಿಸ್ ಈಸ್ ದ ಆನ್ಸರ್. ಇದು ಅಂತ ಹಾಕ್ಬೇಕು ಹೋಗಬೇಡಿ, ಬಿಕಾಸ್ ನೆಗೆಟಿವ್ ಇರೋದನ್ನು ನಾವು ಪಾಸಿಟಿವಲ್ಲಿ ಕನ್ಸಿಡರ್ ಮಾಡಬೇಕು. ರೇಡಿಯಸ್ ಆಫ್ ಕರ್ವೇಚರ್ ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲವನ್ನು ಫಸ್ಟ್ ಕ್ವಾಡ್ರೆಂಟಲ್ಲಿ ತೊಗೋತಾ ಇದ್ದೀವಿ, ಫಸ್ಟ್ ಕ್ವಾಡ್ರೆಂಟಲ್ಲಿ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ. ಸೊ ದಟ್ ಈಸ್ ಪಾಸಿಟಿವ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡಬೇಕು. ಸೊ ಮಾಡಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕು. ಸೊ ರೇಡಿಯಸ್ ಆಫ್ ಕರ್ವೇಚರ್ ಟೇಕ್ ಇಟ್ ಆಸ್ ಆಲ್ವೇಸ್ ಪಾಸಿಟಿವ್. ನೆಗೆಟಿವ್ ಆನ್ಸರ್ ಬಂದಿದ್ರೂ ಕೂಡ ಪಾಸಿಟಿವಲ್ಲೇ ತೊಗೋಬೇಕು. ಸೊ ಯಾವ ಥರ ಬರಿಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ ಇಲ್ಲಿ ಕ್ವಶನ್ಸ್ ಹೇಗಿದೆ ಹಾಗೆ ತಗೊಳ್ಳಿ, ಹಾಗೆ ಬರೀರಿ. ಇಲ್ಲಿ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಅವಾಗ ಮಾಡಿದಾಗ ಈ ಥರ ಬರುತ್ತೆ. 3 ಈಸ್ ಕಾಮನ್ನು ತೊಗೊಂಡು ಹೊರಗಡೆ ಕಾಮನ್ ತೊಗೊಂಡು ಕ್ಯಾನ್ಸಲ್ ಮಾಡಿಬಿಡಿ. ನೆಕ್ಸ್ಟ್ ಇಲ್ಲಿ LHS ಅಲ್ಲಿ ಈ ಥರ ಬರುತ್ತೆ, RHS ಅಲ್ಲಿ ಹೀಗೆ ಬರುತ್ತೆ. ಸೊ dy/dx y² - ax ಅದೆಲ್ಲ ಗೊತ್ತಾಗಿದೆಯಲ್ಲ. ಸೊ y1 ಈಗ -1 ಅಂತ ಬರುತ್ತೆ. ಓಕೆ, y1 ಈ ಥರ ಈಕ್ವೇಷನ್ ಬಂದಿದೆ. ಸೊ 3a/2ನ y ಮತ್ತು ಎಕ್ಸಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವ್ಯಾಲ್ಯೂ ಈ ಥರ ಬರುತ್ತೆ. ನೆಕ್ಸ್ಟ್ y2 ಅಂದರೆ ಇದಕ್ಕೇ ನೀವು ಈ ಈಕ್ವೇಷನ್ನಿಗೆ ಇದು ಕೋಶಂಟ್ ರೂಲ್ ಅಪ್ಲೈ ಮಾಡಿರೋದು. ಆವಾಗ ಈ ಥರ ಈಕ್ವೇಷನ್ ಬರುತ್ತೆ, ಎಕ್ಸ್ಪ್ರೆಷನ್ಸ್. ಓಕೆ, ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ ಮತ್ತು ವೈದು ಪಾಯಿಂಟ್ಸ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಇದಕ್ಕೆ ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಈ ಥರ ಬಂದಿದೆ. ಮತ್ತು ಇದಕ್ಕೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಈಗ ಬಂದಿದೆ. ಮತ್ತು ನೆಕ್ಸ್ಟು ಫುಲ್ ಓವರಾಲ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಇದಕ್ಕೆ ಮಾಡಬೇಕಲ್ಲ. ಹಾಗಾಗಿ ಇಲ್ಲಿ ಮಾಡಿರೋದೇನು 3a² / 4 ಸಬ್ಸ್ಟಿಟ್ಯೂಟ್ ಮಾಡಿರೋದು ಇಲ್ಲಿ ತೊಗೊಳ್ಳಿ ಔಟ್ಸೈಡ್. ಇಲ್ಲಿ a ಇಂಟು y1 ಅಂದರೆ -1 ಅಂತ, a ಇಂಟು -1 ಅಂದರೆ -a, -2 ಹಾಗೆ ಬರೀರಿ. ಎಕ್ಸ್ ಅಂದರೆ ಏನು 3a/2 ಅಲ್ವಾ, 2 ಕ್ಯಾನ್ಸಲ್ ಆಗುತ್ತೆ, 3 ಆಯಿತು. ಮೈನಸ್ ಆ್ಯಸ್ ಇಟ್ ಈಸ್ ಹಾಗೆ ಹಾಕಿ. ay - x² ಅಂದರೆ ಇಲ್ಲೇ ಇದೆ, ಅದನ್ನು ಬರೀರಿ. ಮತ್ತು ಇಲ್ಲಿ y1 ಇದೆ, y1 ಅಂದರೆ -1 ಅಂತ, ಆಗ -2y ಬರುತ್ತೆ. y ಅಂದರೆ 3a/2, 2 ಕ್ಯಾನ್ಸಲ್ ಆಯಿತು, -3a. ಸೊ -3a ಬರೀರಿ, -a ಬರೀರಿ. ಈ ಡಿನಾಮಿನೇಟರಲ್ಲಿ ಮತ್ತೆ y² - ax ಆಲ್ರೆಡಿ ಇಲ್ಲಿದೆ, 3a² / 4 ಅಂತ ಬರ್ಕೊಳ್ಳಿ. ಗೊತ್ತಾಯ್ತಲ್ಲ. ನೆಕ್ಸ್ಟು ಇದು ಸಾಲ್ವ್ ಮಾಡಿದ್ರೆ ನಿಮ್ಗೆ ಈ ಥರ
ರಿಸಲ್ಟ್ ಬರುತ್ತೆ. ಗೊತ್ತಾಯ್ತಲ್ಲ, y2 ಆನ್ಸರ್ ಬರುತ್ತೆ -32/3a ಅಂತ. ನೆಕ್ಸ್ಟು ರೋ ಈಕ್ವಲ್ ಟು 1 + y1² ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ y2 ಹಾಕ್ಕೊಳ್ಳಿ. ಸೊ y1 ಅಂದರೆ -1 ಅಂತ, -1 ಹೋಲ್ ಸ್ಕ್ವೇರ್ ಇಸ್ +1 ಆಗುತ್ತೆ. 1 + 1 is 2. 2 ಟು ದ ಪವರ್ ಆಫ್ 3/2 ಅಂತ ಹೇಳಿದ್ರೆ 2√2. ಇಲ್ಲಿ 3a ಬಂದಿದೆಯಲ್ಲ, y2 ಅಂದರೆ ಈ ಆನ್ಸರ್ ಇಲ್ಲಿ ಹಾಕ್ಕೊಂಡಿರ್ತೀರ, ಅದು ನ್ಯೂಮರೇಟರಿಗೆ ಹೋಗುತ್ತೆ, ಡಿವೈಡ್ ಬೈ -16 ಅಂತ ಆಗುತ್ತೆ. 16 ಅಂದರೆ 8 2s 16. 2 ಅಂದರೆ √2 × √2, ಸೊ ಕ್ಯಾನ್ಸಲ್ ಆಗ್ತದೆ. ಸೊ ಇದು ರೇಡಿಯಸ್ ಆಫ್ ಕರ್ವೇಚರ್ ನಿಮಗೆ ನೆಗೆಟಿವಲ್ಲಿದೆ. ಸೊ ಹಾಗಾಗಿ ನೀವು ಮೋಡ್ ಹಾಕ್ಕೊಂಡ್ಬಿಟ್ಟು ಆನ್ಸರ್ ಬರಿಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್.